ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಅನುದಾನ 5 ಲಕ್ಷ ವೆಚ್ಚದಲ್ಲಿ 2021-22ನೇ ಸಾಲಿನಲ್ಲಿ ನಿರ್ಮಿಸಲಾಗಿರುವ ದೇವಸ್ಥಾನ ಇಂದು ಶಾಸಕರು ಉದ್ಘಾಟನೆ ಮಾಡಿ ತಾಯಿ ಶ್ರೀ ಗಂಗಮ್ಮದೇವಿ ಮುಂದಿನ ದಿನಗಳಲ್ಲಿ ಮಳೆ ಬೆಳೆಗಳು ಸಮೃದ್ಧವಾಗಿ ಬೆಳೆದು ಸಮಸ್ತ ಜನರಿಗೆ ಒಳ್ಳೆಯದು ಮಾಡಲಿ, ದೇವಾಲಯ ಇನ್ನಷ್ಟು ಅಭಿವೃದ್ಧಿಯಾಗಲಿ ಎಂದರು. ದೇಗುಲ ಉದ್ಘಾಟನೆಗೆ ಗ್ರಾಮಕ್ಕೆ ಗ್ರಾಮವೆಲ್ಲ ಹಸಿರು ತೋರಣಗಳಿಂದ, ವಿದ್ಯುತ್ ದೀಪಗಳಿಂದ ಸಿಂಗಾರಗೊಂಡಿತ್ತು. ಪೂರ್ಣಕುಂಭ ಕಳಸ ಹೊತ್ತ ಮಹಿಳೆಯರು, ಮಂಗಳವಾದ್ಯ ಮತ್ತು ವಿವಿಧ ಜಾನಪದ ಕಲಾತಂಡಗಳೊಂದಿಗೆ ನೂತನ ದೇವಾಲಯಕ್ಕೆ ಮುಂಜಾನೆ ದೇವರ ವಿಗ್ರಹವನ್ನು ತರಲಾಯಿತು. ಪ್ರಾರ್ಥನೆ, ವೇದ ಪಾರಾಯಣಗಳೊಂದಿಗೆ ವೇದಬ್ರಹ್ಮ ಗಣೇಶ್ ಭಟ್ ರವರು ಪ್ರತಿಷ್ಠಾಪನೆ ನೆರವೇರಿಸಿದರು. ನಂತರ ಗಣಪತಿ ಹೋಮ ನೆರವೇರಿತು. ಗಂಗಮ್ಮ ದೇವಿಗೆ ಅಭಿಷೇಕ, ಪ್ರಧಾನ ಹೋಮ, ಪ್ರಾಣ ಪ್ರತಿಷ್ಠೆ, ಸಂಧಾನಪೂರ್ವಕ ಶಾಂತಿ ಹೋಮ ನಡೆಯಿತು. ನೂರಾರು ಭಕ್ತರು ಇದಕ್ಕೆ ಸಾಕ್ಷಿಯಾಗಿದ್ದರು. ದೇವಾಲಯ ಗೋಪುರ ಹಾಗೂ ಆವರಣಕ್ಕೆ ಗ್ರಾಮದ ಪ್ರಮುಖ ಬೀದಿಗಳಿಗೆ ವಿದ್ಯುತ್ ದೀಪಗಳಿಂದ, ದೇವಾಲಯದ ಗೋಪುರ ಹಾಗೂ ಆವರಣಕ್ಕೆ ಗ್ರಾಮದ ಪ್ರಮುಖ ಬೀದಿಗಳಿಗೆ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಯಿತು. ಇನ್ನು ಈ ಸಂದರ್ಭದಲ್ಲಿ ಪುರಸಭೆ ಸ್ಥಾಯಿ ಸಮಿತಿಯ ಅಧ್ಯಕ್ಷ ನಂಜುಂಡಪ್ಪ, ಲಂಬು ಶ್ರೀನಿವಾಸ್, ದೇವರಗುಡಿಪಲ್ಲಿ ಶ್ರೀರಾಮರೆಡ್ಡಿ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.